ಅಲ್ಲಿ ಆ ಶಿಷ್ಯರ ಕನ್ಯೆಯರಿಗೆ ಯೇಸು ರೂಪಾಂತರ ಹೊಂದಿದರು. ಆಗ ಅವರ ಉಡುಪು ಅತ್ಯಂತ ಶುಭ್ರವಾಗಿ ಹೊಳೆಯಿತು. ಜಗದ ಯಾವ ಅಗಸಿನಿಂದಲೂ ಮಡಿಮಾಡಲಾದಷ್ಟು ಅದು ಇಳಿವಾಯಿತು. ಮೋಶೆ ಮತ್ತು ಎಲಿಯ ಪ್ರತ್ಯಕ್ಷರಾಗಿ ಯೇಸುವಿನೊಡನೆ ಮಾತನಾಡುತ್ತಿದ್ದರು ಶಿಷ್ಯರು ಕಾಣಿಸಿತು. ಆಗ ಪೇತ್ರನು ಯೇಸುವಿಗೆ, ಗುರುದೇವ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪನೆಯಾಗಲಿ 3 ಗುಡಾರಗಳನ್ನು ಕಟ್ಟುವೆವು, ತಮಗೊಂದು, ಮೋಶೆಗೊಂದು ಮತ್ತು ಎಲೆಯಗೊಂದು ಎಂದರು. ಪೇತ್ರನಿಗೆ ತಾನು ಏನು ಹೇಳುತ್ತಿದ್ದೇನೆಂದೇ ತಿಳಿಯಲಿಲ್ಲ. ಶಿಷ್ಯರು ಅಷ್ಟು ಭಯಭ್ರಾಂತರಾಗಿದ್ದರು. ಅಷ್ಟರಲ್ಲಿ ಮೇಘವೊಂದು ಅವರನ್ನು ಆವರಿಸಿತು. ಅದರೊಳಗಿಂದ, ಈತನು ನನ್ನ ಪುತ್ರ, ನನಗೆ ಪ್ರಿಯನು, ಈತನ ಮಾತಿಗೆ ಕಿವಿಗೊಡಿ ಎಂಬ ವಾಣಿ ಕೇಳಿಸಿತು. ತಕ್ಷಣ ಶಿಷ್ಯರು ಸುತ್ತಲೂ ನೋಡಲು ತಮ್ಮೊಂದಿಗೆ ಯೇಸು ಒಬ್ಬರನ್ನು ಹೊರತು ಬೇರೆ ಯಾರನ್ನೂ ಅವರು ಕಾಣಲಿಲ್ಲ. ಅನಂತರ ಯೇಸು ಮತ್ತು ಅವರ ಶಿಷ್ಯರು ಬೆಟ್ಟದಿಂದ ಇಳಿದು ಬರುವಾಗ, ನರಪುತ್ರನು ಸತ್ತು ಪುನರುತ್ಥಾನ ಹೊಂದುವ ತನಕ ನೀವು ಕಂಡುದನ್ನು ಯಾರಿಗೂ ಹೇಳಬೇಡಿ ಎಂದು ಆಜ್ಞಾಪಿಸಿದರು. ಅಂತೆಯೇ ಶಿಷ್ಯರು ಇದನ್ನು ಯಾರಿಗೂ ಹೇಳಲಿಲ್ಲ. ಆದರೂ ಸತ್ತು ಪುನರುತ್ಥಾನ ಹೊಂದುವುದು ಎಂದರೆ ಏನು ಎಂದು ತಮ್ಮೊಳಗೆ ಚರ್ಚಿಸಿಕೊಂಡರು. ಪ್ರಭುವಿನ ಶುಭ ಸಂದೇಶವೇನು? ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಮಹಾಜನ್ಮಾಷ್ಟಮಿಯು ತಪಸ್ಸುಕಾಲದ 2ನೇ ಭಾನುವಾರವನ್ನು ಆಚರಿಸುತ್ತದೆ. ಈ ತಪಸ್ಸು ಕಾಲದ 2ನೇ ಭಾನುವಾರದಲ್ಲಿ ಮುಖ್ಯವಾಗಿ ನೋಡಬೇಕಾದರೆ ಯೇಸು ಸ್ವಾಮಿಯ ರೂಪಾಂತರಗೊಳ್ಳುವ ಈ ಒಂದು ಘಟನೆಯನ್ನು ನಮಗೆ ಪ್ರತಿ ಬಾರಿ ಧ್ಯಾನಿಸಲು ಅವಕಾಶ ನೀಡುತ್ತದೆ. ಹಾಗಿರುವಾಗ ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾದ ವಿಷಯವೆಂದರೆ ತಪಸ್ಸು ಕಾಲದಲ್ಲಿ ಮುಖ್ಯವಾಗಿ ನಮಗೆ ರೂಪಾಂತರ ಬೇಕು. ಹೌದಾ? ರೂಪಾಂತರ ಅಂದರೆ ಟ್ರಾನ್ಸ್ಫಾರ್ಮೇಶನ್ ಅಂತ, ಅದು ಬೇರೆ. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಅದು ಬೇರೆ, ಟ್ರಾನ್ಸ್ಫಿಗರೇಷನ್ ಅಂದ್ರೆ ಅದು ಬೇರೆ. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನೇನು? ಇವಾಗ ಒಂದು ಮುದುಕಿ, ವಯಸ್ಸಾದ ಮುದುಕಿ ಇರ್ತಾರೆ, ಮನೆಯಲ್ಲಿ ಅವರು ಮದುವೆಯಲ್ಲಿ ಹೋಗಿ ನೋಡಿ ಹೇಗಿರ್ತಾರೆ. ಮದುವೆ ದಿನ ಅವರು ಚೇಂಜ್ ಆಗಿರ್ತಾರೆ, ಇವರೇನು ಆಗುವಂತಿವಲ್ಲ, ನಾವು ಆ ರೀತಿ ಇದೆಲ್ಲ ಮಾಡ್ತೀವಿ. ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್. ಸೊ ಆ ರೀತಿ ಅದು ಟ್ರಾನ್ಸ್ಫಿಗರೇಷನ್ ಅಂದ್ರೆ ಏನಂದ್ರೆ, ನನ್ನ ಇಡೀ ಆತ್ಮ, ನನ್ನ ಮನಸ್ಸು, ಅದರ ಮುಖಾಂತರ ಅದು ಮಹಿಮೆ ಪಡಿಸುವುದನ್ನು ಟ್ರಾನ್ಸ್ಫಿಗರೇಷನ್ ಅಂತ. ಮಹಿಮೆಗೊಳ್ಳುವುದು, ಗ್ಲೋರಿಫಿಕೇಶನ್ ಆಫ್ ಸೆಲ್ಫ್, ತನ್ನ ಬಗ್ಗೆ ಮಹಿಮೆ ಪಡಿಸಿಕೊಳ್ಳುವುದಕ್ಕೆ ಟ್ರಾನ್ಸ್ಫಿಗರೇಷನ್, ರೂಪಾಂತರಗೊಳ್ಳುವುದು ಎನ್ನುವ ಅರ್ಥ. ಇದನ್ನೇ ಮೊದಲನೇ ವಾಚನದಲ್ಲಿ, ಅಬ್ರಹಾಮನಿಗೆ ದೇವರು ಆಶೀರ್ವಾದವನ್ನು ನೀಡುತ್ತಾರೆ. ಏನಂತ? ನಿನ್ನ ಸಂತತಿಯನ್ನು ನಾನು ಆಶೀರ್ವದಿಸುವೆನು, ನಿನ್ನನ್ನು ಆಶೀರ್ವದಿಸುವವನನ್ನು ನಾನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಆಶೀರ್ವದಿಸುವವರನ್ನು ಕೂಡ ನಾನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುತ್ತೇನೆ. ಅಂದರೆ ಎಷ್ಟು ಪ್ರೀತಿ ತೋರಿಸ್ತಾರೆ ನೋಡಿ ದೇವರು. ಅಭಿಷೇಕರಾದ ಮೇಲೆ ಅವರು ಕರೆ ನೀಡಿಕೊಂಡಿದ್ದಾರೆ. ಯಾಕೆ ಅಂದರೆ ಅಬ್ರಹಾಮನು ಆ ರೀತಿ ದೇವರಿಗಾಗಿ ಜೀವಿಸಿದ. ಇಷ್ಟು ವರ್ಷಗಳ ಕಾಲ ಆದ್ಮೇಲೆ ಅವರಿಗೆ ಮಗು ಹುಟ್ಟಿತ್ತು. ಈ ಸಾಕನ್ನು ಬಲಿ ಕೊಡಬೇಕು ಅಂತ ಹೇಳುವಾಗ ಒಂದು ಮಾತು ಕೂಡ ಪ್ರತ್ಯುತ್ತರವಾಗಿ ಹೇಳಲಿಲ್ಲ. ಮೌನವಾಗಿ ದೇವರೇ ಚಿತ್ತ ನೆರವೇರಲಿ ಅಂತ ಹೇಳಿ ತನ್ನ ಏಕ ಪುತ್ರನನ್ನು ಕರೆದುಕೊಂಡು ಹೋಗಿಬಿಟ್ಟದ ಮೇಲೆ ಅವನು ಕೊಳ್ಳಲು ಪ್ರಯತ್ನಿಸುವಾಗ ದೇವರು ಅವನ ವಿಶ್ವಾಸವನ್ನು ಮೆಚ್ಚಿಕೊಂಡು ಅವನು ಆಶೀರ್ವದಿಸಿದರು. ಎಂಥ ಸಂತತಿ ಅಂದ್ರೆ ನಾವೆಲ್ಲರೂ ಆ ಸಂತತಿಗೆ ಸೇರಿದ್ದೇವೆ. ಬ್ರಾಹ್ಮಣ ಅದೆಲ್ಲ ಇದೆ. ಕೆಲವೊಬ್ರು ಹೇಳ್ತಾರೆ ಅಬ್ರಹಾಮ ಅವರ ತಾನೆ, ಅವರ ಸಂತಾನ ತಾನೆ, ಅವನು ಸಂತೋಷ. ಆದ್ರೆ ಅಬ್ರಹಾಮ ತರ ಎಲ್ಲಿದೆ ವಿಶ್ವಾಸ? ಸಂತೋಷ ಮಾತ್ರ ಇದೆ, ಎಲ್ಲಿ ಮಾತ್ರ ಇದೆ, ಅದರ ವಿಶ್ವಾಸ ಇದೆ. ಅವನ ಹಾಗೆ ವಿಶ್ವಾಸ ಬೇಕು. ಆ ರೀತಿ ಎಂತ ಆಶೀರ್ವಾದ ದೇವರು ಕೊಟ್ಟಿದ್ದಾರೆ. ಇದೆಯಂತೆ ನಾವು
ವಿಧೇಯತೆ, obedience, ಅದಕ್ಕಾಗಿನ ಅವರ ಜೀವನ ರೂಪಾಂತರಗೊಂಡಿತು. ಇದರ ಎರಡನೇ ವಾಕ್ಯದಲ್ಲಿ ಸಂತ ಪೌಲರು ತಿಮೋಥೆಯಲ್ಲಿ ಬರೆದ ಎರಡನೇ ಪತ್ರದಲ್ಲಿ ಅತ್ಯುತ್ತಮವಾಗಿ ಹೇಳಲಾಗುತ್ತದೆ, ಯೇಸು ಸ್ವಾಮಿಯ ವಿಧೇಯತೆಯಿಂದ ನಾವೆಲ್ಲರೂ ಪಾಪದಿಂದ ಬಿಡುಗಡೆಯಾಗುತ್ತೇವೆ. ಅವರು ನಮ್ಮೆಲ್ಲರನ್ನು ಪಾಪದಿಂದ ಬಿಡುಗಡೆ ಮಾಡಿ ಶಾಶ್ವತ ಜೀವನವನ್ನು ನಾವು ಜಯಿಸಿಕೊಳ್ಳಲು ಕಾರಣಕರ್ತರಾದರು. ಅವರು ಹಳೆಯ ಒಡಂಬಡಿಕೆಯ ಪರಿಪೂರ್ಣತೆಯನ್ನು ಯೇಸು ಸ್ವಾಮಿಯಲ್ಲಿ ನಾವು ನೋಡಲಾಗುತ್ತದೆ. ಫುಲ್ಫಿಲ್ಮೆಂಟ್ ಆಫ್ ದ ಓಲ್ಡ್ ಟೆಸ್ಟಮೆಂಟ್ ಇನ್ ಜೀಸಸ್ ಕ್ರೈಸ್ಟ್. ಹಳೆಯ ಒಡಂಬಡಿಕೆ ದೇವರ ವಾಗ್ದಾನವನ್ನು ಯೇಸು ಸ್ವಾಮಿ ಪರಿಪೂರ್ಣವಾಗಿ ನಿರ್ವಹಿಸಿದರು, ಪರಿಪೂರ್ಣಗೊಳಿಸಿದರು. ಅಂದ ಮೇಲೆ ಯೇಸುವೇ ಎಲ್ಲವೂ ನಮಗೆ. ಅವರ ವಿಧೇಯತೆಯಿಂದ ಅವರು ನಮಗಾಗಿ ರೂಪಾಂತರಗೊಂಡ ಕಾರಣಕ್ಕಾಗಿ ನಾವೆಲ್ಲರೂ ಶಾಶ್ವತ ಜೀವನವನ್ನು ಪಡೆದುಕೊಳ್ಳಬೇಕು. ಹಾಗಿರುವಾಗ ಇದರ ಸಂದೇಶದಲ್ಲಿ ಯೇಸು ಸ್ವಾಮಿ ರೂಪಾಂತರಗೊಳ್ಳುವುದಕ್ಕೆ ಮುಂಚಿತವಾಗಿ ಅವರೊಂದಿಗೆ 3 ಶಿಷ್ಯರನ್ನು, ಆಪ್ತ ಶಿಷ್ಯರನ್ನು, beloved disciples, ವೆರಿ ಕ್ಲೋಸ್, ಅವ್ರ ಜೊತೆ 3 ಶಿಷ್ಯರನ್ನು ಕರೆದುಕೊಂಡು ಹೋಗುತ್ತಾರೆ. ಯಾರು 3 ಜನ? ಪೇತ್ರನು, ಯೋಹಾನ ಮತ್ತು ಯಾಕೋಬ. ಪೀಟರ್, ಜೇಮ್ಸ್ ಅಂಡ್ ಜಾನ್. 3 ಜನ ಯಾವಾಗಲೂ ಜೊತೆ ಇರಲೇಬೇಕು. ಯೇಸು ಸ್ವಾಮಿ ಜೊತೆ ಅವ್ರು ಬಿಡೋದಿಲ್ಲ, ಜೊತೆನೆ ಕಂಪಲ್ಸರಿ ಹೋಗಬೇಕು. ಆಗ ಅವರು ಕರ್ಕೊಂಡು ಹೋಗುವಾಗ ಬೆಟ್ಟದ ಮೇಲೆ, ಯಾವ ಬೆಟ್ಟದ ಮೇಲೆ? ಯಾವ ಬೆಟ್ಟ? ತಾಬೋರ್ ಬೆಟ್ಟ. ಆ ತಾಬೋರ್ ಬೆಟ್ಟ ನೀವು ನೋಡಬೇಕಾದರೆ ತಾಬೋರ್ ಬೆಟ್ಟದಿಂದ ಆ ಕಡೆ ನೋಡಿದ್ರೆ ಕಲ್ವಾರಿ ಬೆಟ್ಟ ಕಾಣುತ್ತದೆ. ಆ ಕಡೆಯಿಂದ ಕಲ್ವಾರಿ ಬೆಟ್ಟ. ಸೊ ಇದರ ಅರ್ಥ ಏನೆಂದರೆ ಯೇಸು ಸ್ವಾಮಿ ಸಂತೋಷದಿಂದ ಮಹಿಮೆ ಪಡಿಸಿಕೊಳ್ಳಲು ತಾಬೋರ್ ಬೆಟ್ಟವನ್ನು ಹತ್ತುತ್ತಿದ್ದಾರೆ. ಆದ್ರೆ ಏನು, ಅದು ಶಾಶ್ವತವಾಗಿ ಅಲ್ಲೇ ಇರ್ತಾರೆ ಅವರು? ಇರೋಕ್ಕೆ ಸಾಧ್ಯ ಇದೆಯಾ? ಅಲ್ಲಿಂದ ಮಹಿಮೆಯನ್ನು ಪಡೆದುಕೊಂಡ ನಂತರ ಇಳಿದು ಕೆಳಗೆ ಬಂದು ಯಾವ ಬೆಟ್ಟವನ್ನು ಹತ್ತಬೇಕು ಅವರು? ಮುಗದೊಮ್ಮೆ ಕಲ್ವಾರಿ ಬೆಟ್ಟವನ್ನು ಹತ್ತಬೇಕು. ಸೊ ತಾಬೋರ್ ಬೆಟ್ಟವನ್ನು ಹತ್ತಿ ತದನಂತರ ಬಂದು ಸಿದ್ಧತೆ ಮಾಡಿಕೊಂಡು ಕಲ್ವಾರಿ ಬೆಟ್ಟ ಹತ್ತಬೇಕಾಗಿ ತನ್ನನ್ನೇ ತಯಾರಿಸಿಕೊಳ್ಳಲು ತಾಬೋರ್ ಬೆಟ್ಟಕ್ಕೆ ಹೋಗುತ್ತಾರೆ. ಎಷ್ಟು ಜನ ಹೋಗಿದ್ದೀರಾ ತಾಬೋರ್ ಬೆಟ್ಟ? ನೋಡಿದ್ದೀರಾ? ಓಕೆ. ಸೊ ನೋಡಿದ್ದೀರಾ? ಬಹಳ ಸೂಸೇಪಾದ ಬೆಟ್ಟ ಅಂತ ನೋಡಿದ್ದೀರಾ? ಅಲ್ಲಾದ್ರೂ ಹೋಗಿದ್ದೀರಾ? ಅಲ್ಲಿ ಹೋಗಿ ಸಲ ಏನಾದ್ರು ಮಾಡಿ ಹೋಗಕ್ಕಾಗಲ್ಲಂದ್ರೆ ಏನು ಮಾಡಿ ಹೋಗಲು ಪ್ರಯತ್ನಿಸಿ. ಈ ತಾಬೋರ್ ಬೆಟ್ಟವನ್ನು ಹತ್ತಿ ಅವರು ಕೆಳಗೆ ಇದ್ದು ಅವರು ಕಲ್ವಾರಿ ಬೆಟ್ಟಕ್ಕೆ ಹೋಗಲು ಪ್ರಯತ್ನಿಸ್ತಾರೆ. ಈ 3 ಜನ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ವಿಟ್ನೆಸ್. ಮದುವೆಯಲ್ಲಿ 2 ಸೈನ್ ಆಗ್ತಾರಲ್ಲ, ಆ ರೀತಿ ಯೇಸು ಸ್ವಾಮಿ ವಿಟ್ನೆಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ 3 ಜನ ಹೋಗಿ ಎಲ್ಲ ಕಡೆ ಹೇಳ್ತಾರೆ ಅಂತ ನಂಬಿಕೆಯಿಂದ ಅವರನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ ಮೇಲೆ 2 ಬರ್ತಾರೆ. ಯಾರು ಬರೋದು? ಮೋಶೆ ಮತ್ತು ಎಲೀಷಾ. ಯಾಕೆ ಇವರಲ್ಲಿ ಬರ್ತಾರೆ ಅನ್ನೋದು ಪ್ರಶ್ನೆ. ಕೆಲವರು ಕೇಳಬಹುದು, ಇವರು ಯಾಕೆ ಬರ್ತಾರೆ? ನಿಮ್ಗೆ ಈ ಕೆಮಿಲಿಯನ್ ಗೊತ್ತಾ? ಗೋಸುಂಬೆ ಅಂತಾರೆ, ಮಕ್ಕಳೆಲ್ಲ ಹೊಡಿತಾರಲ್ಲ, ಗಿಡ ಮರದಲ್ಲಿ ಇರಲ್ವಾ, ದೊಣ್ಣೆ ಕಟ್ಟ ಅಂತಾರೆ. ಏನು ಹೆಸರು? ಗೊತ್ತಿಲ್ಲ, ಅದೇನು ಹೇಳ್ತಾರೆ. ಸೊ ಅದನ್ನು ನೀವು ನೋಡಿದ್ರೆ ಕಲರ್ ಚೇಂಜ್ ಮಾಡ್ತಾನೆ ಇರುತ್ತೆ. ನೋಡಿದ್ದೀರಾ? ಯಾಕೆ ಅದು ಕಲರ್ ಚೇಂಜ್ ಮಾಡುತ್ತದೆ ಅಂದರೆ ದೇವರು ಅದಕ್ಕೆ ಒಂದು ವಿಶೇಷವಾದ ಆಶೀರ್ವಾದ ಕೊಟ್ಟಿದ್ದಾರೆ. ದ ನ್ಯಾನೋ ಸ್ಪೆಕ್ಟ್ರಮ್, ಅದು ಒಳಗೆ ಇರುವ ಲೈಟ್ ಸ್ಪೆಕ್ಟ್ರಮ್ ಇದೆಲ್ಲ, ಅದನ್ನು ಅದು ಚೇಂಜ್ ಮಾಡ್ತಾನೆ ಇರುತ್ತದೆ. ಕನೆಕ್ಷನ್ ಇಟ್ಕೊಂಡು ಚೇಂಜ್ ಮಾಡ್ತಾ ಇರುತ್ತೆ. ಸ್ಕಿನ್ ಕನೆಕ್ಷನ್ ಇರುತ್ತದೆ. ಅದಕ್ಕೆ ಅದೊಂದು ಆಶೀರ್ವಾದ ಕೊಟ್ಟಿದ್ದಾರೆ. ಅದು ಚೇಂಜ್ ಮಾಡ್ತಾ ಇರುವಾಗ ಆ ಸಂದರ್ಭದಲ್ಲಿ ಇವಾಗ ಈ ಬ್ಲೂ ಕಲರ್ ಇದೆಲ್ಲ, ಈ ಬ್ಲೂ ಕಲರ್ನಲ್ಲಿ ಅದು ಕುತ್ಕೊಂಡ್ರೆ ಬ್ಲೂ ಕಲರ್ ಆಗ್ಬಿಡ್ತದೆ. ವೈಟ್ ಕಲರ್ ಮೇಲೆ ಕುತ್ಕೊಂಡ್ರೆ ವೈಟ್ ಬಟ್ಟೆ ಮೇಲೆ, ಬಿಳಿ ಬಟ್ಟೆ ಮೇಲೆ ಕುತ್ಕೊಂಡ್ರೆ ಬಿಳಿ ಕಲರ್ ಆಗ್ಬಿಡ್ತದೆ. ಆ ರೀತಿ ಅದು ಚೇಂಜ್ ಮಾಡ್ತಾನೇ ಇರುತ್ತೆ. ಆ ರೀತಿ ಅದು ಪಾಪ ತಪ್ಪೇನಿಲ್ಲ, ದೇವರು ಆ ರೀತಿ ಸೃಷ್ಟಿ ಮಾಡಿದ್ದಾರೆ. ಎರಡನೇದಾಗಿ ಅದಕ್ಕೆ ಇನ್ನೊಂದು ಆಶೀರ್ವಾದ ಏನಂದ್ರೆ ಒಂದೇ ಸಮಯದಲ್ಲಿ ಎರಡು ವಸ್ತುಗಳನ್ನು ನೋಡುತ್ತದೆ ಅಂತ. ನಾವು ಒಂದು ವಸ್ತು ಮಾತ್ರ ನೋಡೋಕ್ಕಾಗುತ್ತದೆ, ಅದು ಈ ಕಡೆನೂ ನೋಡುತ್ತೆ, ಈ ಕಡೆನೂ ನೋಡುತ್ತೆ ಒಂದೇ ಸಮಯದಲ್ಲಿ. ಅಂದ್ರೆ ಇದು ಕ್ಲಾಕ್ ವೈಸ್ ಆಗ್ತಾ ಇರುವಾಗ ಇದು ಆಂಟಿ ಕ್ಲಾಕ್ ವೈಸ್ ಆಗ್ತಾ ಇರುತ್ತೆ. ಕಣ್ಣು ರೌಂಡ್ ಮಾಡ್ತಾನೆ ಇರ್ತದೆ, ನೋಡಿದಿರಲ್ಲ, ಮಾಡ್ತಾನೆ ಇರುತ್ತೆ. ಆ ರೀತಿ ಅದು ಒಂದು ಆಶೀರ್ವಾದ. ಮೂರನೆಯದಾಗಿ ನಮಗೆ ಕೊಡೋದನ್ನು ಅದನ್ನು ಕೊಟ್ಟಿದ್ದಾರೆ. ಒಳ್ಳೆ ದೊಡ್ಡ ನಾಲಿಗೆ ಕೊಟ್ಟಿದ್ದಾರೆ ದೇವರು.
ಆದ್ರ ದೇಹಕ್ಕಿಂತ ದೊಡ್ಡದಾಗಿದೆ ನಾನೇ ದೇವರು ನಮ್ಮನೆ ಮುಟ್ಟಿಲ್ಲ. ಏನಾಗ್ತಾ ಇತ್ತು, ಇಷ್ಟು ಇರೋಕ್ಕೆ ಅಷ್ಟು ಮಾತು, ಅಷ್ಟು ದೊಡ್ಡದು ಕೊಟ್ಟಿ ಇಲ್ಲಿಂದ ಅಲ್ಲಿಂದ ಊಟ ಮಾಡಿಬಿಡ್ತಿದ್ದಾರೆ. ಅಲ್ಲಿಂದ ನಾನೇ ಹೊರಗಡೆ ಹಾಕಿ. ಆದರೆ ಒಂದು ದಿನ ಯಾರ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ, ಕೆಟ್ಟ ಮಾತಾಡಿಲ್ಲ, ಯಾರ ಬಗ್ಗೆನೂ ಚುಚ್ಚು ಮಾತಾಡಿಲ್ಲ. ಅದು ಬಾಡಿಗೆ ಇದೆ. ಈ ಮಕ್ಕಳು ಹೋಗಿ ಸುಮ್ಮನೆ ಹೊಡೆಯೋದು. ಅದಕ್ಕೆ ಕೊಟ್ಟಿರುವ ಆ ಒಂದು ಗುಣಲಕ್ಷಣ ರೂಪಾಂತರಗೊಳ್ತಾ ಇರುತ್ತದೆ, ಚೇಂಜ್ ಮಾಡಿಕೊಂಡೇ ಇರುತ್ತೆ. ಅದು ಒಳ್ಳೆದಕ್ಕೆ ಮಾಡಿಕೊಳ್ತದೆ, ತಪ್ಪಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ತದೆ, ಯಾರು ಮುಂದೆ ಕಾಪಾಡಿಕೊಳ್ಳೋಕ್ಕೆ, ಅದು ಊಟ ಮಾಡೋದಕ್ಕೆ ಅದು ಬೇಕಾದ್ರೆ. ಆದರೆ ನಮ್ಮ ರೂಪಾಂತರ ಹೇಗಿರಬೇಕೆಂದರೆ, ಮೊದಲು ನಾವು ನಮ್ಮ ಮೇಲೆ ನಂಬಿಕೆ ಇಡಬೇಕು, ದೇವರ ಮೇಲೆ ನಂಬಿಕೆ ಇಡಬೇಕು, ನಾವು ದೇವರಂತೆ ಆಗಲು ಪ್ರಯತ್ನಿಸಬೇಕು. ಅಂತ ರೂಪಾಂತರಗೊಳ್ಳುವುದಕ್ಕೆ ನಮಗೆ ರೂಪಾಂತರಗೊಳ್ಳಬೇಕು ಅಂತ ಅವಕಾಶ ಕೊಡಲಾಗುತ್ತದೆ. ಮೋಶೆ ಮತ್ತು ಎಲಿಯಾ ಯಾಕೆ ಮೇಲೆ ಬರುತ್ತಾರೆಂದರೆ, 17ನೇ ಅಧ್ಯಾಯ ಮುಂಚಿತ 16ನೇ ಅಧ್ಯಾಯದಲ್ಲಿ ಸೀರಿಯಲ್ ನಡೆದಿದೆ. ಮೊದಲು ನಾವು ಇದು ಮಾತ್ರ ಓದ್ತಾ ಇದ್ವಿ, ಅದು ಮುಂಚೆ ಏನಾಗಿದೆ ನೋಡ್ಬೇಕು. ಮುಂಚೆ ಏನಾಗಿದೆ ಅಂದ್ರೆ, ಯೇಸು ಸ್ವಾಮಿ ಹೋಗಿ ಕೇಳ್ತಾರೆ ಶಿಷ್ಯರ ಹತ್ರ, ನನ್ನ ಬಗ್ಗೆ ಜನರು ಏನು ಹೇಳುತ್ತಾರೆ? ಎಲ್ಲ ಪ್ಯಾರಿಸ್ಗಳು ಕೇಳೋರು ಅಲ್ವಾ, ಧರ್ಮಗಳೆಲ್ಲ ಕೇಳ್ತಾರೆ, ತುಂಬಾ ಭಕ್ತರಾಗಿರ್ತಾರೆ. ನಾವು ಹತ್ರ ಏನು ಹೇಳ್ತಾರೆ ನನ್ನ ಬಗ್ಗೆ? ಕೆಲವೊಬ್ರು ಹೇಳ್ತಾರೆ ಒಳ್ಳೆಯವರು ಅಂತಾರೆ, ಹಾಗೆ ಕೆಲವೊಬ್ರು ಇನ್ನೂ ಕ್ಲೋಸ್ ಆಗ್ಬೇಕಂತ ಹೇಳ್ತಾರೆ. ಅದೇ ಅಂಥವ್ರು ಹಾಗೆ ಹೇಳೋದು ಅವ್ರ ಹತ್ರ ಸರಿ ಇಲ್ಲ. ಹಿಂಗೆ ಗೊತ್ತಿಲ್ಲ ನಿಮಗೆ, ಹುಷಾರಾಗಿ ನಮಗೆ ಒಳ್ಳೆಯವರು ಹೇಳ್ಕೊಡ್ತಾರೆ, ಅವ್ರ ಹತ್ರ ಹೀಗಿರ್ಬೇಕು ಒಳ್ಳೆಯದು. ಆ ರೀತಿ ಆಪ್ತರ ಹತ್ರ ಕೇಳಿದ್ರೆ ನನ್ನ ಬಗ್ಗೆ ಜನರು ಏನಿರ್ತಾರೆ, ದೇವರೇ ಕೇಳ್ತಾರೆ ಜನರ ಅನಿಸಿಕೆ. ಆಗ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಆದರೆ ಪೇತ್ರರು ಏನು ಹೇಳ್ತಾರೆ, ನೀನೇ ಅಭಿಷಕ್ತರಾದ ಹೋಗ್ತಾರೆ. ಅದಕ್ಕೆ ಮುಂಚೆ ಕೆಲವೊಬ್ರು ಹೇಳಿದ್ರು, ನೀನು ಮೋಶೆ ಅಂತಾರೆ, ನೀನೇ ಸ್ನಾನಿಕ ಯೋಹಾನರು ಅಂತಾರೆ, ಕೆಲವೊಬ್ರು ಎಲಿಯಾ ಅಂತಾರೆ. ಆದರೆ ಅವ್ರು ಯಾವ ಮಾತು ಕೇಳಲ್ಲ, ಬೆಸ್ಟ್ ಫ್ರೆಂಡ್ ಹತ್ರ ಕೇಳ್ತಾರೆ, ಪೇತ್ರನೇ ನೀನು ನನ್ನ ಬಗ್ಗೆ ಏನು ಹೇಳ್ತೀಯಾ ಅಂದರೆ, ನೀವು ಅಭಿಷಕ್ತರಾದ ಲೋಕೋದ್ಧಾರಕರು. ಬೆಸ್ಟ್ ಫ್ರೆಂಡ್ ಹೇಳುವಾಗ ಬಹಳ ಸಂತೋಷ ಇದೆ ಸ್ವಾಮಿಗೆ, ನಾನು ಅನ್ನಿಸ್ಕೊಂಡಿದ್ದು ಹೇಳ್ಬಿಟ್ರಲ್ಲ ಅಂತ ಹೇಳಿ ಸಂತೋಷದಿಂದ ಒಂದು ವರ ಕೊಡ್ತಾರೆ. ಅಬ್ರಹಾಮಿಗೆ ದೇವರು ಕೊಟ್ಟಿದ್ದವರ, ಪೇತ್ರನೇ ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ನಾನು ಕಟ್ಟುವೆನು. ಇದು ನೀನು ಹೇಳಲಿಲ್ಲ, ನನ್ನ ತಂದೆಯು ನಿನ್ನ ಮುಖಾಂತರ ಹೇಳಿದ್ದಾರೆ. ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಸಂತೋಷ. ಅದಾದ ಮೇಲೆ ಏನು ಹೇಳ್ತಾರೆ ಯೇಸು ಸ್ವಾಮಿ, ನನ್ನನ್ನು ಹಿಂಬಾಲಿಸುವವರು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಕಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸಿ ನನ್ನನ್ನು ಹಿಂಬಾಲಿಸಬೇಕು. ನಾನು ಈ ಲೋಕದ ಕಲ್ಯಾಣಕ್ಕಾಗಿ ಪ್ರಾಣ ತ್ಯಾಗ ಮಾಡಬೇಕಾಗಿದೆ, ಯೆಹೂದ್ಯರಿಂದ ಬಂಧನಗೊಂಡು ಪ್ರಾಣ ತ್ಯಾಗ ಮಾಡಬೇಕು ಅಂತ ಹೇಳಿದ ತಕ್ಷಣ ಪೇತ್ರನಿಗೆ ಏನಾಯಿತು, ಕೋಪ ಬಂದ್ಬಿಡ್ತು. ಏನ್ ಸ್ವಾಮಿ ಏನು ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮನ್ನು ಬಂಧನೆ ಮಾಡಿ ನಿಮ್ಮನ್ನು ಶಿಕ್ಷೆಗೆ ಹಾಕ್ತಾರ, ನಾನು ಬಿಡೋದಿಲ್ಲ, ಅದನ್ನಾಗಿ ಏನಾಗಿದೆ ನಿಮ್ಗೆ, ಏನು ಮಾತಾಡ್ತಾ ಇದ್ದೀರಾ, ಸುಂದೀರಿ ಅಂತ ಹೇಳುವಾಗ, ಈ ಬಂಡೆಯ ಮೇಲೆ ನಿನ್ನ ನನ್ನ ಧರ್ಮಸಭೆಯನ್ನು ಕಟ್ಟುವೇನೆ ಅಂತ ಆವಾಗಲೇ ಹೇಳಿ ತಕ್ಷಣ ಸೈತಾನನಿಗೆ ಓಡಿ ಹೋಗಿ ದೂರ ಅಂತ ಹೇಳ್ತಾರೆ ಸ್ವಾಮಿ. ಟೆಂಪರಮೆಂಟ್ ಆಫ್ ಜೀಸಸ್. ಜೊತೆ ಇರೋರೇ ಈ ಥರ ತೊಂದರೆ ಕೊಟ್ಟರೆ ಏನು ಮಾಡ್ತಾರೆ ಯೇಸು ಸ್ವಾಮಿ? ಈಗಲೇ ಹೇಳ್ತಾ ನನ್ನ ವಿಶ್ವಾಸ, ನೀವೇ ಲೋಕದಾರರು, ತಕ್ಷಣ ನಿಮಗೆ ತೊಂದರೆ ಅಂದರೆ ನಾನು ಅಷ್ಟೇ ರೋಟೇಷನ್ ಮಾಡ್ಬಿಡ್ತೀನಿ, ದಾದಾಗಿರಿ ಮಾಡ್ತೀನಿ, ದೂರ ಹೋಗುವ. ಏನು ಮಾತಾಡ್ತಾ ಇದ್ದೀರಿ? ಸೈತಾನ ಮಾತಾಡ್ತಾರೆ. ಅಂದರೆ ಅರ್ಥ ಏನು ಹೇಳ್ತಾರೆ ಅಂದರೆ, ಅರ್ಥ ಮಾಡಿಕೊಳ್ಳಲಿಲ್ಲ ನೀವು, ನಾನು ಬಂದಿರುವುದು ಸೇವೆ ಮನೋಭಾವನಕ್ಕಾಗಿ, ದೇವರಿಂದ ನಾನು ರೂಪಾಂತರಗೊಂಡು ಸೇವಕನಾಗಿ ಬಂದಿದ್ದೀನಿ ಅಂತ ದೇವರಿಗೆ ಸ್ವಾಮಿ ಹೇಳುತ್ತಾರೆ. ಅದಾದ ಮೇಲೆ ಅವತ್ತು ರಾತ್ರಿ ಅವರು ಯೋಚನೆ ಮಾಡಿದ್ದಾರೆ, ಎಷ್ಟು ದಿನಗಳ ಆದ್ಮೇಲೆ ಹೋಗ್ತಾರೆ ತಾಪರ್ ಬೆಟ್ಟಕ್ಕೆ. ಈ ಘಟನೆ ಆದ್ಮೇಲೆ 6 ದಿನ ಅವ್ರು ಏನ್ ಮಾಡಿದ್ದಾರೆ, ಧ್ಯಾನ ಮಾಡಿದ್ದಾರೆ ಯೇಸು ಸ್ವಾಮಿ. 6 ದಿನ ಏನಾಯ್ತು ಹೇಳಲಿಲ್ಲ ಬೈಬಲ್ನಲ್ಲಿ. 6 ದಿನ ಧ್ಯಾನ ಮಾಡಿದ್ದಾರೆ. ಏನಾದರೂ ಮಾಡಬೇಕು, ಇವ್ರಿಗೆ ಒಂದೇ ಒಳ್ಳೆಯ ಘಟನೆ ತೋರಿಸಬೇಕು, ಇಲ್ಲ ಇವರಿಗೆ ಒಂದು ಪಾಠ ಹೇಳ್ಕೊಡ್ಬೇಕಂತ ಹೇಳಿ 3 ಕರ್ಕೊಂಡು ಬೆಟ್ಟದ ಮೇಲೆ. ಅಲ್ಲಿ ಯಾರು ಬಂದರು ರೂಪಾಂತರಗೊಳ್ಳುವಾಗ? ಮೋಶೆ ಬಂದರು, ಎಲಿಯಾ ಬಂದರು. ಯಾಕೆ? ಇವ್ರು ಏನು ಹೇಳ್ತಾ ಇದ್ರು, ನೀನು ಮೋಶೆ, ಕೆಲವೊಬ್ರು ಹೇಳ್ತಾರೆ ನೀನು ಎಲಿಯಾ, ಇನ್ನು ಕೆಲವೊಬ್ರು ಹೇಳ್ತಾರೆ ನೀನು ಸ್ನಾನಿಕ
ಯೋಹಾನನು ಅವೆಲ್ಲ ಏನಿಲ್ಲ. ನಾನು ಇವರೆಲ್ಲ ಪರಿಪೂರ್ಣಗೊಳಿಸಲು ದೇವರ ವಾಗ್ದಾನವನ್ನು ನೆರವೇರಿಸಲು ಬಂದಿರುವ ದೇವರ ಪುತ್ರ ಅಂತ ಹೇಳಿ ಮೋಶೆ, ಯೇಸು ಮತ್ತು ಎಲಿಯನು ಅಲ್ಲಿ ನಿಂತುಕೊಂಡು ಮಾತಾಡ್ತಾ ಇರ್ತಾರೆ. ನಿದ್ರೆಯಲ್ಲಿ ಪೇತ್ರನು ನೋಡುತ್ತಾನೆ, ಅಯ್ಯೋ ಮೋಶೆ ಬಂದ್ಬಿಟ್ಟಿದ್ದಾರಪ್ಪ, ಎಲಿಯ ಬಂದ್ಬಿಟ್ಟಿದ್ದಾರೆ, ಎಷ್ಟು ದೊಡ್ಡವರು ಬಂದ್ಬಿಟ್ಟಿದ್ದಾರೆ. ಅವ್ರ ಮುಖದಲ್ಲಿ ಪ್ರಕಾಶಮಯವಾಗಿದೆ. ಯಾಕೆ ಪ್ರಕಾಶಮಯ? ಅಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಮೂವರು ಸೇರಿ ದೇವರ ಬಗ್ಗೆ ಮಾತಾಡ್ತಾರೆ. ನಾವು ದೇವರ ಬಗ್ಗೆ ಧ್ಯಾನಿಸಿ, ದೇವರ ಬಗ್ಗೆ ಪ್ರಾರ್ಥನೆ ಮಾಡಿ, ದೇವರ ಬಗ್ಗೆ ಮಾತಾಡಿದ್ರೆ ಮುಖದಲ್ಲಿ ಪ್ರಕಾಶ ಇರುತ್ತದೆ, ಮುಖದಲ್ಲಿ ಶಾಂತಿ ಇರುತ್ತದೆ, ಮುಖದಲ್ಲಿ ಸಮಾಧಾನ ಇರುತ್ತದೆ. ಏನ್ ಮಾಡೋದು ಈ ಕಾಲದಲ್ಲಿ? ಒಂದು 3 ಗಂಡಸರು ಒಟ್ಟಾಗಿ ಸೇರಿದ್ರೆ ಏನಾಗುತ್ತೆ? ಇನ್ನೇನು ಹೇಳೋದು? ನಿಂದು ಯಾವುದಪ್ಪ ಬ್ರ್ಯಾಂಡು, ನೀನು ಯಾವುದು ಕುಡಿಯೋದು? ನಾನು ಸಾರೇನೆ ಇಲ್ಲಿದೆ, ಇಲ್ಲಿ ಅದೇ ಬೇರೆ ಏನು ಮಾಡ್ತಾರೆ? ಅದೇನಾಯ್ತು, ಈಗೇನಾಯ್ತು, ಅಲ್ಲೇನಾಯ್ತು, ಇದೇ ಕತೆ. 3 ಗಂಡಸರು ಸೇರಿದ್ರೆ ಆಗತ್ತೆ, 3 ಹೆಂಗಸರು ಸೇರಿದ್ರೆ ಏನ್ಕತೆ? ದೇವ್ರ ಬಗ್ಗೆ ಅಂತ ಮಾತಾಡೋಣ. ಇವ್ರಿಗೂ ಹೇಳಕ್ ಹೋಗ್ತೀವಿ, ಅಪ್ಪ ಅಷ್ಟು ಪುಣ್ಯರ ಆಗ್ಬಿಟ್ಟಿದ್ರೆ ನಾನು ಬಿಡ್ತೀನಿ. 3 ಜನ ಸೇರಿದ್ರೆ ಇಡೀ ಊರೇ ಅವ್ರ ಬಾಯಿ ಅವರು ಹಾಗೆ, ಇವರು ಹಾಗೆ, ಅವ್ರು ಗೊತ್ತಿಲ್ಲ, ಇದೇ ಕತೆ. ಎಲ್ಲ ಹೇಳಿದ ಮೇಲೆ ಏನ್ ಮಾಡಬೇಕು? ಊಟಕ್ಕೆ ಅಡುಗೆ ಏನ್ ಮಾಡಿದೆ? ಆದ್ರೆ ಇವರು 3 ಜನ ಸೇರಿ ದೇವರ ಬಗ್ಗೆ ಮಾತಾಡಿದ್ದಾಗಿ ಮುಖದಲ್ಲಿ ಪ್ರಕಾಶಮಯವನ್ನು ಕಂಡುಕೊಂಡು ಅದನ್ನು ನೋಡಿದಾಗ ಎಷ್ಟು ಪ್ರಕಾಶಮಯ. ಯಾಕೆಂದ್ರೆ ಪ್ರಾರ್ಥನೆಗೆ ವಯಸ್ಸಾದವರು ಇದ್ದಾರೆ, ಕೆಲವರು ನೋಡಿ ಮುಖದಲ್ಲಿ ಆ ಪ್ರಕಾಶ ಇರುತ್ತೆ. ಹೋದ್ವಾರ ನಮ್ಮ ಹೋದ್ವಾರ ತಾಯಿ ಪ್ರಭಾವತಿ ಅವರು ಸಾವನ್ನು ನೋಡಿ ಹತ್ತಿರದಲ್ಲಿ ನೋಡಿದ್ರೆ ಮುಖದಲ್ಲಿ ಎಷ್ಟು ಸರಿ ನುಗ್ಗಿತ್ತು ಅಂದ್ರೆ ಕಂಪ್ಲೀಟ್ಲಿ ಸರೆಂಡರ್ಡ್ ಟು ಗಾಡ್ ಅಂಡ್ ಆಫರ್ಡ್ ದೇರ್ ಲೈಫ್. ಅಷ್ಟು ಪ್ರಾರ್ಥನೆ ಇತ್ತು ಮುಖದಲ್ಲಿ. ಆ ರೀತಿ ನಮ್ಮ ಮುಖ ಆಗಬೇಕಾದ್ರೆ ನಾವು ಇವಾಗಲೂ ಪ್ರಯತ್ನ ಮಾಡಬೇಕು. ಅದು ಸಾಯಂಕಾಲ ನೋವುಗಳನ್ನು ಅದರೆಲ್ಲ ಇರುವಾಗಲೇ ನಾವು ಇರಬೇಕು. ಕಲೆ ಅಂತಾರೆ ಮುಖದಲ್ಲಿ, ಆಧ್ಯಾತ್ಮಿಕವಾದ ಕಲೆ ಬರಲೇಬೇಕು. ಅದಕ್ಕಾಗಿಯೇ ಇವರಿಗೆ ಏನು ಎಷ್ಟು ಪ್ರಕಾಶಮಯವಾಗಿದೆ ಅವರ ಮುಖಗಳು, ದೇವರ ಬಗ್ಗೆ, ದೇವರ ಚಿತ್ತಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಾದ ಮೇಲೆ ಪೇತ್ರನ ಒಂದು ಮಾತು ಹೇಳ್ಕೊಡ್ತಾನೆ ದೇವರನ್ನು ನೋಡಿ, ಸ್ವಾಮಿ 3 ಗುಡಾರಗಳು ಮಾಡಲಾ? 3 ಗುಡಾರಗಳು ಮಾಡಲಾ? ಲೌಕಿಕವಾಗಿ ಅವನು ಏನು ಹೇಳ್ತಾ ಇದ್ದಾನೆ ಅಂತ ಪೇತ್ರನಿಗೆ ಗೊತ್ತಿಲ್ಲ. ಶುಭ ಸಂದೇಶದಲ್ಲಿ ಹೇಳಲಾಗುತ್ತದೆ. ಯಾಕೆಂದ್ರೆ ಆ ಕಾಲದಲ್ಲಿ ಈ ತರ ಪ್ರವಾದಿಗಳು ಬಂದಿದ್ದಾರೆ ಅಂದ್ರೆ ಅವರಿಗೆ ಬಹಳ ಸಂತೋಷ. 3 ಗುಡಾರಗಳು ಮಾಡೋಣ ಅಂತ ಹೇಳಿದ್ರೆ ಅವನು ಏನು ಹೇಳ್ತಾನೆ? ನಿನಗೆ ಒಂದು ಗೂಡಾರ, ಯೇಸುವಿಗೆ ಒಂದು ಗೂಡಾರ, ಎಲಿಯನಿಗೆ ಒಂದು ಗೂಡಾರ ಮಾಡಿ ಬಿರಿಯಾನಿ ಮಾಡಿ ಎಲ್ಲರಿಗೂ ಕೊಟ್ಬಿಡ್ಲಾ ಅಂತಾನ ಲೌಕಿಕವಾಗಿ ಹೇಳ್ತಾನೆ. ತಿರ್ಗಾ ನೋಡಿ ಪೇತ್ರನ ಮನಸ್ಸು ಹೇಗೆ ಹೋಗುತ್ತೆ, ಲೌಕಿಕ. ಎಲ್ಲ ಬಂದ್ಬಿಟ್ಟಿದ್ದಾರೆ, ಎಲ್ಲ ಮಾಡ್ಬಿಡೋಣ ಗ್ರ್ಯಾಂಡ್ ಆಗಿ ಅಂತ. ಆಗ ಯೇಸು ಸ್ವಾಮಿ ಮಾತಾಡ್ತಾ ಇಲ್ಲ. ಸಂತೋಷದಲ್ಲಿ ಪೇತ್ರನು ಹೇಳ್ತಾನೆ, ಇವರೆಲ್ಲ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ ನಿಮ್ಮನ್ನು ನೋಡೋದಿಕ್ಕೆ. ನಮ್ಮ ಜೊತೆ ಪ್ರತಿದಿನ ಇರುವ ಈ ಯೇಸುವಿನೊಂದಿಗೆ ನೋಡೋಕೆ ಎಲಿಯನು ಮೋಶೆ ಬಂದಿದ್ದಾರಲ್ಲ, ಅಪ್ಪ ಎಷ್ಟು ಗ್ರ್ಯಾಂಡ್ ಆಗಿ ಮಾಡೋಣ. ಆಗ ಯೇಸು ಸ್ವಾಮಿ ಏನು ಮಾತಾಡಲ್ಲ, ಸೈತಾನ್ ಬಿಟ್ಟಾರ ಅಂತ ಏನು ಹೇಳಲ್ಲ, ಸುಮ್ಮನೆ ಹೇಳ್ತಾರೆ. ಮೇಲಿಂದ ವಾಣಿ ಕೇಳಿಸುತ್ತದೆ. ತಂದೆ ಹೇಳ್ತಾರೆ, ಇವನು ನನ್ನ ಪ್ರಿಯ ಪುತ್ರನು, ಇವನಲ್ಲಿ ನಾನು ಏನಾಗಿದ್ದೀನಿ, ಇವರು ಹೇಳಿದ ಹಾಗೆ ಕೇಳಿರಿ, ಬೇರೆ ಏನಿಲ್ಲ. ಮೋಸೆ ಹೇಳಿದ ಹಾಗೆ ಕೇಳಿರಿ, ಎಲಿಯನು ಹೇಳಿದ ಹಾಗೆ ಕೇಳಿರಿ ಅಂತ ಹೇಳಿಲ್ಲ. ಇವರು ಹೇಳಿದ ಹಾಗೆ ನೀವು ಕೇಳಿರಿ ಅಷ್ಟೇ, ಇವರಿಗೆ ಕಿವಿ ಕೊಡಿರಿ. ಇದೇ ಮಾತನ್ನು ಒಬ್ಬರು ಹೇಳಿದ್ದಾರೆ ಕಾನಾವೂರಿನ ಮದುವೆಯಲ್ಲಿ. ಯಾರು? ಮತ್ತೆ ಬರೆಯುವವರು ತಂದೆ ದೇವರ ಮಾತನ್ನ ಅವರು ಹೇಳಿದ ಹಾಗೆ ಕೇಳಿರಿ. ನೋಡಿ ಇಟ್ಸ್ ಮ್ಯಾಚಿಂಗ್, ಹೆಂಗ್ ಮ್ಯಾಚ್ ಆಗ್ತದೆ ನೋಡಿ. ಅವರಿಬ್ಬರು ಮನಸ್ಸು ಹೇಗಿದೆ, ಅವ್ರು ಹೇಳಿದ ಹಾಗೆ ಕೇಳಿರಿ, ಬೇರೆ ಕತೆ ಬೇಡ. ಅದೇ ರೀತಿ ತಂದೆಯು ಹೇಳ್ತಾರೆ ಪೇತ್ರನಿಗೂ ಅಲ್ಲಿ ಶಿಷ್ಯರಿಗೆ, ಇವರು ಹೇಳಿದ ಹಾಗೆ ಕೇಳಿರಿ. ಇವರಲ್ಲಿ ಎಲ್ಲ ಪರಿಪೂರ್ಣಗೊಂಡಿದೆ. ಎಲ್ಲ ಮೋಶೆ ಆಜ್ಞೆ, ಮೋಶೆ Moses for the law and Elijah is for our prophets. ಇಬ್ರು ಪರಿಪೂರ್ಣಗೊಂಡಿದ್ದಾರೆ. ಇವರೆಲ್ಲರೂ ಇವರ ಕೆಳಗೇನೆ, ಇವರು ಅದನ್ನು ಪರಿಪೂರ್ಣಗೊಳಿಸಿ ನಮಗೆ ಪ್ರಕಟಪಡಿಸಿದ್ದಾರೆ. ಇವರು ಹೇಳಿದ ಹಾಗೆ ಕೇಳಿರಿ, ಸುತ್ತಲೂ ಎಲ್ಲವೂ ಅಡಗಿದೆ ಯೇಸು ಸ್ವಾಮಿಯಲ್ಲಿ. ಅದರ ಅರ್ಥ ಅಷ್ಟು ದಿನಗಳು ಅಲ್ಲಿದ್ದು ಅವರು ನೀವು ಇದು ಅಂತಾರೆ,
ನೀವು ಮೋಶೆಗಿಂತ ದೊಡ್ಡವರ, ನೀವು ಎಲೆಗಿಂತ ದೊಡ್ಡವರ ಅಂತ ಇದ್ದ ಎಲ್ಲ ಕನ್ಫ್ಯೂಷನ್ಸ್ ಅನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಟ್ರು. ಟ್ರಾನ್ಸ್ಫಿಗರೇಷನ್ ನಾನೇ ಎಲ್ಲವೂ, ನಾನೇ ಸರ್ವವು, ನಾನೇ ತಂದೆ, ನಾನೇ ಪವಿತ್ರಾತ್ಮರು, ನಾನೇ ಮಗನು ಅಂತ ಹೇಳಿ ಆಗ ಅರ್ಥ ಆಯಿತು ಶಿಷ್ಯರಿಗೆ, ಈ ಒಂದು ಸಾಧಾರಣವಾದ ನಮ್ಮ ಜೊತೆ ಇರುವ ಗುರುವಲ್ಲ, ಇವರೇ ನಿಜವಾದ ಇಷ್ಟು ಮಹಿಮೆಯನ್ನು ನೋಡಿದ ಯೇಸು ಸ್ವಾಮಿ ಒಂದು ವಾರ ಆದ ಮೇಲೆ ಅಷ್ಟು ಘೋರವಾದ ಮರಣವನ್ನು ಆ ಮಹಿಮೆಯನ್ನು ಪ್ರಜ್ವಲಿಸುತ್ತಿದ್ದ ಮುಖ ಆ ವೇದನೆಯಲ್ಲಿ ಬೆಸುರಲ್ಲಿ ಹೇಗಿದ್ದಾರೆ ಮುಖ. ಅಂದರೆ ಹಾಗೆ ಆಗೋದು ಈ ತರ ರೂಪಾಂತರಗೊಳ್ಳುವಿಕೆ. ಆದರೆ ಇದು ಶಾಶ್ವತ ಅಲ್ಲ, ಇದು ಶಾಶ್ವತ ಅಲ್ಲ. ಗುಡ್ ಫ್ರೈಡೇ ಇಸ್ ನಾಟ್ ದ ಎಂಡ್, ಈಸ್ಟರ್ ಸಂಡೇ ಇಸ್ ದ ಎಂಡ್. ಇದು ಶಾಶ್ವತವಲ್ಲ. ಇದನ್ನು ಅನುಭವಿಸಿದರೆ ಮಾತ್ರ ಮಹಿಮೆಯನ್ನು ನೋಡೋದಕ್ಕೆ ಸಾಧ್ಯ ಅಂತ ಹೇಳಿ ಮೂರನ ದಿನ ಥಿಯಾಲಜಿ ಹೇಳಿಕೊಟ್ಟಿದ್ದೀನಿ ನಿಮಗೆ. ಈಗ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್. ನಮ್ಮ ಪ್ರತಿ ದಿನದಲ್ಲಿ ಎಷ್ಟು ಜನ 40 ದಿನಗಳು ನಾನು ಮಾಂಸ ತಿನ್ನಲ್ಲ ಫಾದರ್, 40 ದಿನಗಳು ನಾನು ಬದುಕಿರುವುದಿಲ್ಲ ಫಾದರ್, ಸಿಗರೆಟ್ ಸೇರೋದಿಲ್ಲ ಫಾದರ್, ಪಾನ್ ಮರ ಹಾಕೋದಿಲ್ಲ ಫಾದರ್, 40 ದಿನಗಳು ನಾನು ಯಾರ ಮೇಲೆ ತಪ್ಪಾಗಿ ಮಾತಾಡ್ತಾ ಇಲ್ಲ ಫಾದರ್, ಸೀರಿಯಲ್ ನೋಡ್ತಾ ಇಲ್ಲ ಫಾದರ್. ಸುಮಾರು ಜನ ಹೇಳಿದ್ದೀನಿ. ಆದರೆ ಅದೇ ಜನ ಒಂದು ಇನ್ನು 32 ದಿನ ಇದೆ ಫಾದರ್, ಇನ್ನು 33 ದಿನ, ಯಾವುದಕ್ಕೆ ಕೌಂಟಿಂಗ್ ಬೇರೆ, ಇನ್ನು 10 ದಿನ ಆಯ್ತು, 7 ದಿನ ಆಯ್ತು, 8 ದಿನ ಕಾಯ್ತಾ ಇದ್ದಾರೆ ಸ್ಟಾರ್ಟ್ ಮಾಡೋದಕ್ಕೆ. ಇದರಲ್ಲಿ ಏನಾದರೂ ಅರ್ಥ ಇದೆ, ಏನಾದರೂ ಒಂದು ಅರ್ಥ ಇದೆ. ಅದ್ರ ಬೇರೆ ವಾಟ್ಸಪ್ ಪೋಸ್ಟ್ ಬೇರೆ, 32 days to go, 31 days to go. ಇದು ಯಾರು ಎಲ್ಲಿಂದ ಇರ್ತವರು? ಮೈ ಗಾಡ್, ಇವರು ನಿಜವಾಗಿ ಹೇಳ್ಬೇಕಾದ್ರೆ ಸೈತಾನನಿಗೆ ಕೂಡ ಯೇಸು ಸ್ವಾಮಿ ಸಾಯೋದು ನೋಡಿ ಕಣ್ಣೀರಿಟ್ಟಂತೆ. ಅದನ್ನೂ ಒಂಥರ ಬೇಸರ ಆಯಿತು. ಇಷ್ಟು ಕಷ್ಟ ಅನುಭವಿಸ್ತಾರೆ. ನಮ್ಮ ಜನ ನೋಡಿದ್ರೆ ಇದು ನನಗೆ ಆಗಪ್ಪ ಇದು ತೊಂದರೆ, ಅವ್ರು ಕಷ್ಟಪಡೋದಕ್ಕೆ ನಾನೇ ಕಷ್ಟಪಡಬೇಕು ಅಲ್ವಾ ಅಲ್ವಾ ಅಲ್ವಾನಾ ಇಲ್ವಾ? ಅಲ್ಲ, ಎಲ್ಲರೂ ಅಷ್ಟೇ ಕಾಯ್ತಾ ಇದ್ದೀವಿ 40 ದಿನ. ದೇವರಿಗಾಗಿ ನಿಮ್ಮ 40 ದಿನಗಳನ್ನು ಮಾಡಲೇಬೇಡಿ, ಬೇಕಾಗಿಲ್ಲ ದೇವರಿಗೆ. ನಿಮಗಾಗಿ ಮಾಡಿರಿ. ನಮ್ಮ ಪಾಪಗಳಿಗಾಗಿ ನಾವು ಮಾಡಬೇಕು. ಅವರಿಗಾಗಿ ಉಪವಾಸ ಬೇಡ, ಅವರಿಗಾಗಿ ಮಾಂಸರೇಖೆ ಬೇಡ. ನೀನು ನಾಳೆನೂ ತಿನ್ನು, ಯಾವಾಗಲೂ ತಿನ್ನು, ಏನಾದರೂ ಮಾಡ್ಕೋ. ಆದರೆ ನಿನಗಾಗಿ, ನಿನ್ನ ಪಶ್ಚಾತ್ತಾಪಕ್ಕಾಗಿ ನೀನು ಮನಪರಿವರ್ತನೆಗೊಳ್ಳಲು ಇವತ್ತು ನೀನು ಜೀವಂತವಾಗಿದ್ಯಾ, ನಾಳೆ ನೀನು ಇದೆಯೋ ಇಲ್ವೋ ದೇವರಿಗೆ ಗೊತ್ತು. ಆದರೆ ದೇವರು ನಿನ್ನನ್ನು ಕಾಪಾಡಿ ನಿನ್ನ ಅವಕಾಶ ಕೊಟ್ಟಿದ್ದಾರೆ. ಆ ದೇವರನ್ನು ಕೈ ಬಿಡಬೇಡ. ನಿನ್ನ ಪರ್ಸನಲ್ ಬೆನಿಫಿಟ್ಸ್ಗಾಗಿ, ನಿನ್ನ ಪರ್ಸನಲ್ ಸಂತೋಷಕ್ಕಾಗಿ ದೇವರಿಗೆ ವಿರೋಧವಾದರೆ ದೇವರ ಕೋಪಾಗ್ನಿಗೆ ನಾವು ಯಾವುದು ನಿಂತುಕೊಳ್ಳಕ್ಕೆ ಸಾಧ್ಯವಿಲ್ಲ. ದೇವರ ಮುಂದೆ ನಾವು ಧೂಳು. ಎಲ್ಲ ಹೇಳ್ಬೋದು, ಏನು ಭಯ ಇಲ್ಲ, ಅಡ್ವಾನ್ಸ್ ಟೆಕ್ನಾಲಜಿ ಅದು ಇದು ಅಂತ, ಹಾಗೆ ಅಂತ ಒಂದು ಮಾತು ದೇವರು ಹೀಗೆ ಇಷ್ಟು ಅಂತ ಹೇಳೋಷ್ಟರಲ್ಲಿ ನಾವು ಏನಿದ್ವಿ ಹೋಗಿದ್ದೀವ ಇಲ್ವೋ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಂಗಾಗುತ್ತೆ. ದೇವರ ಕೋಪಗಳಿಗೆ ನಾವು ಕಾರಣವಾಗಬಾರದು. ದೇವರ ಪ್ರಿಯ ಮಕ್ಕಳು ನಾವು. ದೇವರ ಮೇಲೆ ಅತೀತವಾದ ಪ್ರೀತಿ ಇಡುವಾಗ ದೇವರಿಗಾಗಿ ನಾವೇನು ಮಾಡಬೇಕು ಅದನ್ನು ನಾವು. ಎಂಥ ಒಂದು ದೊಡ್ಡ ಪೊಲೀಸ್ ಆಫೀಸರ್ ಇರಲಿ, ಕೊನೆಯಲ್ಲಿ ತೊಂದರೆ ಬರುವಾಗ ದೇವರು ಎಂಥ ಒಂದು ಪ್ರೈಮ್ ಮಿನಿಸ್ಟರ್ ಇರಲಿ, ಅವ್ರಿಗೆ ತೊಂದರೆ ಆಗುವಾಗ ಕೈ ಇರಲಿ ತಪ್ಪಿಸಿಕೊಂಡು ಪ್ರಾರ್ಥನೆ ಮಾಡ್ತಾನೆ, ಕಾಪಾಡಿರಿ ಈ ಸಂದರ್ಭದಿಂದ. ಎಂಥವನಾಗಿರಲಿ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಕೂಡ ಇರಲಿ, ಬೈಬಲ್ ಇಟ್ಕೊಂಡು ನಂಬಿಕೆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಾರೆ. ಯಾರೇ ಇರಲಿ, ಮನುಜ ನೀನು ಬಂದಿರುವುದು ಧೂಳಿಂದ, ಧೂಳಿಗೆ ನೀನು ತಿರುಗುವೆ. ದೇವರು ಎಲ್ಲೋ ಇದ್ದಾರೆ, ಅವರನ್ನು ನಾವು ಸರಿಸಮಾನ ಮಾಡಿಕೊಳ್ಳಲು ಸಾಧ್ಯತೆ. ರೂಪಾಂತರಗೊಳ್ಳುವುದು ಹೇಗೆ ಅಂದರೆ ದಾನ ಧರ್ಮ, ಧರ್ಮಸ್ಥಳಿಗೆ ಸೇವೆ ಮಾಡಿ, ಬಡವರಿಗೆ ಏನಾದರೂ ಕೊಡಿ. ನಿನ್ನ ದಾನ ಧರ್ಮ ಕೇವಲ ಕೊಡುವುದರಲ್ಲಿ ಮಾತ್ರವಲ್ಲದೆ ಪರರನ್ನು ಕ್ಷಮಿಸು, ಪರರನ್ನು ಪ್ರೀತಿಸು, ಪರರನ್ನು ಪ್ರಾರ್ಥಿಸು, ಪರರಿಗಾಗಿ ನೀನು ಜೀವಿಸು. ಅದೇ ನಿಮಗೆ ಬೇಕಾಗಿರುವ ರೂಪಾಂತರ. ನೀನು ಮಾಡುತ್ತಿರುವ ಚಟಗಳಿಂದ 40 ದಿನ ಮಾತ್ರವಲ್ಲ, ಅದಾದ ಮೇಲೆ ಕೂಡ ನಿನ್ನ ಚಟಗಳಿಂದ ಬಿಡುಗಡೆ ಹೊಂದು
ಅದು ರೂಪಾಂತರ. ಹಾಗೂ ನಿಮಗೆ ಆದಷ್ಟು ಸಾಧ್ಯತೆ ಇದ್ದರೆ ದಯಮಾಡಿ ಮನೆಗೆ ಹೋದ ಮೇಲೆ ಕ್ಯಾಂಡಲ್ ಹಚ್ಚಿ ಯೇಸು ಸ್ವಾಮಿಯ ಈ ಪ್ರತಿಮೆ ಮುಂದೆ ಕ್ಯಾಂಡಲ್ ಹಚ್ಚಿ ಪ್ರಾರ್ಥನೆ ಮಾಡಿ. ಈ ಮೇಲಿನ ಬತ್ತಿ ಉಳಿಯುವ ಹಾಗೆ ಆ ಮಹಿಮೆಯ ಹಾಗೆ ನನ್ನ ಜೀವನದಲ್ಲಿ ಮಹಿಮೆಯನ್ನು ನಾನು ಪಡೆದುಕೊಳ್ಳುವಂತೆ ನನಗೆ ಅನುಗ್ರಹಿಸಿ. ಹಾಗೂ ಸಮಯ ಸಿಕ್ಕಿದ್ರೆ ಪ್ರಾರ್ಥನೆ ಮಾಡಿ. ನಿಮ್ಮ ಟೆರೆಸ್ಗೆ ಹೋಗಿ ಇವತ್ತು ಸಂಜೆ ಪ್ರಾರ್ಥನೆ ಮಾಡಿ. ನಿಮಗೆ ಟ್ರಾನ್ಸ್ಫಿಗರೇಷನ್ ಯಾರು ಹೇಳ್ಕೊಟ್ಟಿಲ್ಲ. ಟ್ರಾನ್ಸ್ಫಿಗರೇಷನ್ ದಿನ ಅವತ್ತಿನ ದಿನ ರೀಡಿಂಗ್ ಇದ್ರೆ ಇದೆಲ್ಲ ಮಾಡಬೇಕು ಗೊತ್ತಿಲ್ಲ. ಕ್ಯಾಂಡಲ್ ಹಚ್ಚಬೇಕು ಫೋಟೋ ಮುಂದೆ ಇವರು ಮಾಡಲ್ಲ. ಇದೆಲ್ಲ ಒಂದು ಸಂಸ್ಕೃತಿ ಆ ಕಾಲದಿಂದ ಮಾಡ್ತಾ ಇದ್ದಾರೆ. ನಮಗೆ ಬೆಟ್ಟಗಳ ಹತ್ರ ಇರುತ್ತೆ. ಸಾಧ್ಯತೆ ಆದರೆ ಅದಕ್ಕೆ 5ನೇ ವಾರ ಏನ್ ಮಾಡ್ತಾರೆ, ಎಲ್ಲ ಕಡೆ ಅಣ್ಣಮ್ಮ ಬೆಟ್ಟ ಅಂತ ಬೆಂಗಳೂರಿನೆಲ್ಲ ಹೋಗ್ತೀವಲ್ಲ, ಸಾಧ್ಯತೆ ಆದರೆ ಎಲ್ಲರೂ ಬೆಟ್ಟ ಹೋಗಿ ಪ್ರಾರ್ಥನೆ ಬೆಟ್ಟ ಹಚ್ಚಿ ಡೈರೆಕ್ಟ್ ಕನೆಕ್ಷನ್ ಅಲ್ಲಿ. ಯಾಕೆ ಅಂದರೆ ಆ ಜಾಗದಲ್ಲಿ ಯಾರು ಬರೋದಿಲ್ಲ. ಎರಡನೇದಾಗಿ ಮೇನ್ ಆಗಿ ರೇಂಜ್ ಬರೋದಿಲ್ಲ. ಮೊಬೈಲ್ ವೋಡಾಫೋನ್ ಎಲ್ಲಿ ಹೋದ್ರು ಫಾಲೋವಿಂಗ್ ಹೋಗ್ತಾರಲ್ಲ, ಅದರ ಬೆಟ್ಟದ ಮೇಲೆ ಹೋದ್ರೆ ಯಾವ ಮೊಬೈಲ್ ಇಲ್ಲ, ಯಾವ ಕನೆಕ್ಷನ್ ಇಲ್ಲ, ಯಾವ ನೆಟ್ವರ್ಕ್ ಇಲ್ಲ, ಅಲ್ಲ ನೀನು ನಿಮ್ಮ ದೇವರು. ಅದಕ್ಕೆ ಒಳ್ಳೆ ಜಾಗ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಕಾರ್ಯಕ್ರಮಿ ನೀವು ಧನ್ಯರಾಗಿರಿ, ರೂಪಾಂತರಗೊಂಡಿರಿ. ದೇವರಿಗಾಗಿಲ್ಲ ಪಿತನ ಸುತನ ಪವಿತ್ರಾತ್ಮನಲ್ಲಿ ಆ ವಿಶ್ವಾಸವನ್ನು ಪ್ರಾರಂಭಿಸೋಣ.